ಮೂರನೇ ವಿಚಾರ ಅಂತ ಹೇಳಿದ್ರೆ, ನಾನು ಈಗಾಗಲೇ ಪ್ರಸ್ತಾಪ ಮಾಡ್ದಂಗೆ ಕಳೆದ ಬುಧವಾರ ನಾನು ಬಂದಿದ್ದೆ, ಅವಾಗ ಸಚಿವ ಆಗಿ ಬಂದಿದ್ದೆ. ಇವತ್ತು ಮಾಜಿ ಸಚಿವನಾಗಿ ಬಂದ್ರೆ ಆ ಜನ ವಿಶ್ವಾಸ ಇವೆಲ್ಲ ನೋಡಿದ್ರೆ ನನಗೆ ಆ ಜನ ತೋರಿಸ್ತಕ್ಕಂಥ ಪ್ರೀತಿ ಮತ್ತೆ ಅವರ ಮುಖದಲ್ಲಿ ಬರ್ತಕ್ಕಂಥ ಕೆಲವು ಜನಕ್ಕೆ ದುಗುಡ ಇದೆ, ಇನ್ ಕೆಲವು ಜನಕ್ಕೆ ಅವರು ಒಂದ್ ರೀತಿನಲ್ಲಿ ಸಂತೋಷನೂ ಪಡ್ತಾರೆ, ಇನ್ ಮೇಲೆ ನಮ್ಗೆ ಸಿಗ್ತಾರೆ ಯಾವಾಗ್ಲೂ ಅಂತ. ಹೀಗೆ ಇದು ವಿಭಿನ್ನವಾದಂತಹ ಮಿಶ್ರ ಪ್ರತಿಕ್ರಿಯೆಗಳನ್ನ ನಾನು ನಮ್ಮ ಜನರಲ್ಲಿ ನೋಡಿದೆ. ಒಂದು ಅಂಶ ಅಂತೂ ಸ್ಪಷ್ಟ, ನನಗೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸವನ್ನ ಇವತ್ತು ಬೆಳಿಗ್ಗೆ ನಾನು ಬಂದಾಗ ತೋರಿಸೋದು. ಅದು ನಾನು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ತುಮಕೂರು ಮನೆಗೆ ಬಂದೆ. ಮಧ್ಯಾಹ್ನ ಬಂದ್ರೆ ತಿರ್ಗಾ ಅಲ್ಲಿ ಜನ ಬರ್ತಾರೆ, ಈ ಪೊಲೀಸರಿಗೆ ಮತ್ತೆ ಬೇರೆಯವರಿಗೆಲ್ಲ ಅನಾನುಕೂಲ ಯಾಕೆ ಅಂತ ಹೇಳಿ ನಾನು ರಾತ್ರಿ ಬಂದೆ ಲೇಟ್ ಅವರ್ಸ್ ಅಲ್ಲಿ. ಆಮೇಲಿಂದ ಗೃಹ ಸಚಿವರು ಕೂಡ ಬಂದ್ರು, ಅವರು 1 ಗಂಟೆ ಹೊತ್ತು ಉಭಯ ಕುಶಲೋಪರಿ ಮಾತಾಡಿ ಅವರು ಕೂಡ ಹೋದ್ರು. ನಾನು ಬೆಂಗಳೂರಿಂದ ಬಂದ ಕೂಡಲೇ ಬಂದ್ರು ಅವ್ರಿಗೆ ಎಲ್ಲೋ ಮಾಹಿತಿ ಇದೆ ಅಂತ ಕಾಣಿಸುತ್ತೆ. ಬಂದ್ರು, ಬಹಳ ಹೊತ್ತು ಇಬ್ರು ಎಲ್ಲ ಮಾತಾಡ್ಕೊಂಡು ಕೂತಿದ್ದು, ಹಳೇದು ಹೊಸದು ಎಲ್ಲ ಮಾತಾಡ್ಕೊಂಡು ಕೂತಿದ್ದು. ಆಮೇಲಿಂದ ಅವರು ಕೂಡ ಏನಪ್ಪ ಏನು ಗೊತ್ತಾಗಲ್ಲ ನಮ್ಗೆ ಅದೇನು ಎತ್ತ ಅಂತ ಹೇಳಿ ಅಂತ ಅಂದ್ರು. ಆಯ್ತಪ್ಪ, ನಿನ್ಗೆ ಗೊತ್ತಾಗ್ತಿದ್ರೆ ನಮ್ಗಿಂತ ಗೊತ್ತಾಗ್ತದೆ ಅಂತ ಹೇಳಿದೆ. ನಿಮ್ಗೆಲ್ಲ ಗೊತ್ತಿರ್ತದೆ ಅದು ಇದು ಅಂದ್ರು. ನಾನು ಅವ್ರಿಗೆ ಹೇಳ್ದೆ ನಿಮ್ಗೂ ಎಲ್ಲ ಗೊತ್ತಿರ್ತದೆ ಅಂತ ಹೇಳ್ದೆ. ಹಿಂಗೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಹೋದ್ರು. ಆದ್ರೆ ನನಗೆ ನಾನು ಮತ್ತೊಮ್ಮೆ ವಿಷಯಕ್ಕೆ ಬರೋದಾದ್ರೆ, ನಾನು ಈ ದಿವಸ ಬೆಳಿಗ್ಗೆನೆ ನಾನು 8:20 ಬಂದೆ ಬಾರ್ಡ್ರಿಗೆ. ಆಮೇಲೆ ಈ ದಿವಸ ನಾವು ಪ್ರಾರಂಭ ಮಾಡಿದ್ದು ಬಾರ್ಡ್ರಿಂದ ಬಂದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವವನ್ನು ಸಲ್ಲಿಸಿ ಮತ್ತು ನಮ್ಮ ಏನು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಏನೆಲ್ಲ ಕಾರ್ಯಕ್ರಮಗಳಿತ್ತು ಅಲ್ಲೆಲ್ಲ ಭಾಗವಹಿಸಿದಂಥದ್ದು ಈ ವರ್ಷ ಬಹಳ ಚೆನ್ನಾಗೂ ಕೂಡ ಮಾಡಿದ್ದಾರೆ. ನಿಮ್ಗೆಲ್ಲ ಏನು ಅನ್ಸುತ್ತೋ ಗೊತ್ತಿಲ್ಲ, ಪ್ರತಿ ವರ್ಷ ನೋಡಿದ್ರಿ. ಈ ವರ್ಷ ಮಳೆ ಬಂದು ಅದೆಲ್ಲ ಕೆಸರಾದ್ರೂ ಕೂಡ ಯಾವುದೇ ರೀತಿ ಅನಾನುಕೂಲ ಆಗದಂಗೆ ಪುರಸಭೆಯವರು ಕೂಡ ಎಲ್ಲ ಅದಕ್ಕೆ ಎಚ್ಚರ ವಹಿಸಿದ್ದಾರೆ. ಮತ್ತೆ ಬೇರೆ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಮತ್ತೆ ನಾನು 2013ರಲ್ಲಿ ಮೊದಲು ಶಾಸಕ ಆದಾಗ ಆಗಿನ ಪೆರೇಡು, ಆಗಿನ ಭಾಗವಹಿಸುವಿಕೆ ಬಹಳ ಕಡಿಮೆ ಇರ್ತಾ ಇತ್ತು. ಯಾವ್ದೋ ಗೌರ್ಮೆಂಟ್ ಸ್ಕೂಲ್ನವ್ರು 1-2-3 ಸ್ಕೂಲ್ನವ್ರು ಬರೋರು, ಬೇರೆಯವರು ಖಾಸಗಿಯವರೆಲ್ಲ ಅಲ್ಲಲ್ಲೇ ಸ್ಕೂಲ್ ಹತ್ರನೇ ಮಾಡ್ಕೊಂಡು ಹಂಗೆ ಹೊರಟೋಗ್ಬಿಡೋರು. ಆದ್ರೆ ನಮ್ಮ ಪಟ್ಟಣದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಬ್ರಿಗೊಬ್ರು ಪರಿಚಯ ಆಗ್ಬೇಕು. ಯಾವ ಸ್ಕೂಲದಾರು ಹೋದ್ಲಿ, ಆ ಸ್ಕೂಲ್ನವನು ಅವನೇ ಇರ್ತಾರೆ, ಈ ಸ್ಕೂಲ್ನವನು ಇವರೇ ಇರ್ತಾರೆ. ಒಬ್ರಿಗೊಬ್ಬರಿಗೆ ನಾವು ಮಧುಗಿರಿಲಿ ವಾಸ ಮಾಡೋರು ಅಂತಕ್ಕಂಥದ್ದು ಆ ಸಂಪರ್ಕನೇ ಹೋಗೋ ರೀತಿ ಆಗ್ತಾ ಇತ್ತು. ಅದಕ್ಕೆ ನಾನು ಎಲ್ರಿಗೂ ಕರೆದು ಅವ್ರಿಗೆಲ್ಲ ಸ್ವಲ್ಪ ಅವಾಗನೇ ಎಲ್ಲರೂ ಭಾಗವಹಿಸ್ಬೇಕು ಅಂತ ಮನವಿ ಮಾಡಿದ್ದೆ. ಇವತ್ತು ನೋಡಿದಾಗ ನನಗೆ ಬಹಳ ಹೆಚ್ಚು ಶಾಲೆಯವರು ಕೂಡ ಭಾಗವಹಿಸಿದ್ರು. ಮತ್ತೆ ಶಿಸ್ತುಬದ್ಧವಾಗಿ ಕೂಡ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿಕೊಂಡು ಅವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ರು. ನಾನು 13-14 ಆ ಪೀರಿಯಡ್ ನೋಡಿದೆ, ಬರೀ ಕಾಲಲ್ಲಿ ಮಾರ್ಚ್ ಫಾಸ್ಟ್ ಮಾಡೋರು ಹುಡುಗರು. ಈ ಸೌಭಾಗ್ಯ ಕಾರ್ಯಕ್ರಮಕ್ಕೆ ಅದು ಕೂಡ ಮುಖ್ಯವಾದಂತ ಪ್ರೇರಣೆ. ಬೇಸಿಗೆನಲ್ಲಿ ಅವರು ಸುಡೋ ಭೂಮಿ ಮೇಲೆ ಕಾಲು ಇಟ್ಕೊಂಡು ಬರ್ತಾರೆ ಮಕ್ಳುಗಳು. ನಾವು ನೋಡಿದ್ರೆ ಯಾರು ಚಪ್ಪಲಿ ಇಲ್ಲದೆ ಆಚೆಗೆ ಹೋಗಲ್ಲ. ಮಕ್ಳುಗಳಿಗೆ ನಮ್ಗಿನ್ನ ಅವ್ರ ಕಾಲುಗಳೆಲ್ಲ ಇನ್ನೂ ಬಹಳ ಇವಿರ್ತವೆ, ಸೆನ್ಸಿಟಿವ್ ಇರ್ತವೆ. ನಮ್ಮ ಒಂದು ವಯಸ್ಸಾದ್ಮೇಲೆ ಆಗ್ತದ್ದು ನಡೆದಾಡಿ ಅದೆಲ್ಲ ಬಹಳ ಇದಾಗಿರ್ತದೆ. ಆ ದೃಷ್ಟಿಯಿಂದ ಪಾಪ ಸಣ್ಣ ಮಕ್ಳುಗಳು ಬರೀ ಕಾಲಲ್ಲಿ ಇರ್ತವೆ ಅಂತ ಹೇಳಿ ಅದು ಒಂದು ಬಿಸಿಲಲ್ಲಿ ಕಾಲಲ್ಲಿ ನಡೀತಾರೆ ಬರಿಗಾಲಲ್ಲಿ. ಮತ್ತೆ ನಾನು ನಮ್ಮಲ್ಲಿ ಮಾರ್ಚ್ ಫಾಸ್ಟ್ಗೆ ಹುಡುಗರು ಕರ್ಕೊಂಡ್ ಬರ್ತಾರೆ. ಅವರು ಪಾಪ ಬಡತನ, ನಾವು ಅದನ್ನ ಸರಿ ತಪ್ಪು ಅಂತ ಹೇಳೋದಲ್ಲ, ಬೂತ್ ಅಲ್ಲಿ ಅವನಿಗೆ ಹಿಡ್ತಾ ಇದೆ ಅಂತ ಹೇಳಿ ನಾವು ಅನ್ಕೋಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಯಾವ್ದೋ ಒಂದ್ ಮನೆಯಲ್ಲಿ ಯಾವ್ದೋ ಓಟ್ ಐತೆ ಅಂತ ಅಂದ್ರೆ ಅದು ಸರಿಯಾದಂತದಲ್ಲ. ಎಲ್ಲ ಮಾಹಿತಿ ಅವ್ನಿಗೆ ಇರ್ಬೇಕು ಬೂತ್ ಲೆವೆಲ್ ಏಜೆಂಟ್.
ಈ ಒಂದು ಈ ವೋಟ್ ಚೋರಿ ಇದರಲ್ಲಿ ಅದು ಜಾಗೃತಿ ನಮ್ಮಲ್ಲೂ ಕೂಡ ಬರ್ತಾ ಇದೆ. ಅದನ್ನ ವೆಲ್ಕಮ್ ಇಟ್ ಅಂತ ಹೇಳಿ ಅವತ್ತು ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ರಿಗಾರ್ಡಿಂಗ್ ಆಲ್ ಅದರ್ ಥಿಂಗ್ಸ್ ಏನ್ ಕಾರಣ ಏನು ಅಂದ್ರೆ ನನಗಿನ್ನೂ ಗೊತ್ತಿಲ್ಲ. ನಾನು ಮೊನ್ನೆ ಫಸ್ಟ್ ಡೇ ಸೋಮವಾರನೇ ಸಾಯಂಕಾಲ ಹೇಳಿದ್ದೀನಿ. ಇದೆಲ್ಲ ಅಸೆಂಬ್ಲಿ ಕಳೆದ ಮೇಲೆ ನಾನು ದೆಹಲಿಗೆ ಹೋಗಿ ಎಲ್ಲರನ್ನೂ ಭೇಟಿ ಮಾಡಿ ನಾನು ಏನಿದೆ ವಿಚಾರ ಏನು ಅಂತೇಳಿ ತಿಳಿದ ಮೇಲೆ ನಾನು ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ನನಗೂ ಕೂಡ ಏನು ಕಾರಣ ಗೊತ್ತಾಗೋದಿಲ್ಲ. ಈ ತರ ಎಲ್ಲ ಇದೆ. ಬಟ್ ನನಗೇನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ, ಏನೂ ಇಲ್ಲ. ನಮಗೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಅವರ ಆಡಳಿತ ಮತ್ತೆ ಅವರು ಬಡವ ಪರವಾಗಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಜನರ ಆಶೀರ್ವಾದ ಇದೆ ಅಂತ ಹೇಳಿ ಸರ್ಕಾರ ಬಂದಿರ್ತಕ್ಕಂಥದ್ದು. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ನೊಂದು 20 ಸೀಟು ಜಾಸ್ತಿ ಬಂದಿದೆ ಲೋಕಸಭೆಗೆ, ಇಂಡಿಯಾ ಒಕ್ಕೂಟಕ್ಕೆ. ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗ್ತಾ ಇದ್ರು. ಸುಮಾರು ಈಗ ವೋಟ್ ಚೋರಿ ಇದು ಸುಮಾರು ದೇಶದಲ್ಲಿ ಒಂದು 70-80 ಕಡೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಇದು ಈಗ 70-80 ಕಡೆ ಮಾಡದೇ ಇದ್ದಿದ್ರೆ 20 ಸೀಟ್ ಇಂಡಿಯಾ ಒಕ್ಕೂಟಕ್ಕೆ ಜಾಸ್ತಿ ಬಂದಿದ್ರೆ ಮೋದಿ ಪ್ರಧಾನಮಂತ್ರಿ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಇವೆಲ್ಲ ರಾಜಕೀಯದಲ್ಲಿ ಮೋಸಗಳು ಬಹಳ ದಿವಸ ನಡೆಯೋದಿಲ್ಲ, ಏನೋ ಒಂದ್ಸರಿ 2 ಸರಿ ನಡಿಬಹುದು. ಸದಾ ಕಾಲ ಮೋಸಗಳು ಸುಳ್ಳು ಅವಕ್ಕೆಲ್ಲ ಆಯಸ್ಸಿರೋದಿಲ್ಲ. ಅವಕ್ಕೆಲ್ಲ ಸತ್ಯಕ್ಕೆ ಮತ್ತೆ ನ್ಯಾಯಕ್ಕೆ ಅದಕ್ಕೆ ಆಯಸ್ಸಿರ್ತದೆ. ಅದು ಸ್ವಲ್ಪ ಲೇಟ್ ಅಷ್ಟೇ. ಅದಕ್ಕೋಸ್ಕರ